Good morning, student. Today we are required to discuss about the importance of business environment. In our previous class we have discussed about what do you mean by environment and the features of their business environment. And today one of the most important for your examination point of view, that is called the importance of business environment ಅಂತ ಹೇಳಿ. ವ್ಯವಹಾರದಲ್ಲಿ ಪರಿಸರದ ಪ್ರಾಮುಖ್ಯತೆ ಏನಿದೆ ಅನ್ನೋದನ್ನು ಇವತ್ತು ತಿಳ್ಕೋಬೇಕಾಗತ್ತೆ. And first one point we're going to discuss here, it enables the firm to identify of opportunity and getting the first mover of advantages ಅಂತ ಹೇಳ್ತೀವಿ. ಓಕೆ, ಅಂದರೆ ಇದು ಸಂಸ್ಥೆಯ ಅವಕಾಶಗಳನ್ನು ಗುರುತಿಸಲು ಮತ್ತು ಪ್ರಾರಂಭಿಕ ಅನುಕೂಲತೆಯನ್ನು ಮಾಡಲು ಇದು ಸಹಕಾರಿಯಾಗಿದೆ ಅಂತ ಹೇಳ್ತೀವಿ. ಸಂಸ್ಥೆಯ ಅವಕಾಶಗಳನ್ನು ಗುರುತಿಸುವುದು ಮತ್ತು ಪ್ರಾರಂಭ ಮಾಡಬೇಕಾದ್ರೆ ಏನೇನು ಅನುಕೂಲಗಳಿದ್ದಾವೆ ಅನ್ನೋದನ್ನು ಪರಿಸರ ಅಧ್ಯಯನದಿಂದ ನಮಗೆ ಗೊತ್ತಾಗುತ್ತೆ. ಇಟ್ಸ್ ಹೆಲ್ಪ್ ಟು ಐಡೆಂಟಿಫೈ ವಾಟ್ ಆರ್ ದಿ ಅಪಾರ್ಚುನಿಟಿ ಆಫ್ ದ ಬಿಸ್ನೆಸ್. Then we will going to be establish the business there. Maximum opportunity might be utilized through only the business environment. Okay, ಅಂದರೆ ಅಪಾರ್ಚುನಿಟೀಸನ್ನೆಲ್ಲ ಅವಕಾಶಗಳನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಟು ಅಸ್. ಅಂದರೆ ಪರಿಸರ ಅಧ್ಯಯನದಿಂದ ವ್ಯವಹಾರದಲ್ಲಿ ಪರಿಸರದ ಅಧ್ಯಯನದಿಂದ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಓಕೆ, ದೇರ್ ಇಸ್ it's help to identify the opportunity and the use of the opportunity of the business. Okay, suppose for example we can say that the Maruti Udyog is a leader of small car. Flipkart market or Amazon market, they are the leader of e-commerce. ಓಕೆ, ಇ-ಕಾಮರ್ಸ್ ಮಾರ್ಕೆಟ್. ಹೀಗೆ ಅವಕಾಶಗಳನ್ನು ಹೇಗೆ ಎಲ್ಲೆಲ್ಲಿ ಇದ್ದಾವೆ ಪರಿಸರದಲ್ಲಿ, ನಮಗೆ ಏನೇನು ಅವಕಾಶಗಳು ಸಿಗ್ತವೆ ಅವನ್ನು ಅಪಾರ್ಚುನಿಟೀಸನ್ನು ಸದ್ಬಳಕೆ ಮಾಡೋದಕ್ಕೆ ಇದು ಸಹಕಾರಿಯಾಗಿದೆ. ವಿಚ್ ಒನ್ the business environment is helpful to utilize or use of the opportunity, effective use of the opportunity, and we will going to be get how much advantages we will going to draw from this ಅಂತ ಹೇಳೋದನ್ನು ಇಟ್ಸ್ ಗೋಯಿಂಗ್ ಟು ಬಿ ಐಡೆಂಟಿಫೈ ಆಲ್ ದಿಸ್ ಥಿಂಗ್ಸ್ ಅಂತ ಹೇಳ್ತೀವಿ. ಇವನ್ನೆಲ್ಲ ಐಡೆಂಟಿಫಿಕೇಷನ್ಸ್ ಮಾಡ್ತೀವಿ. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಇಟ್ ಹೆಲ್ಪ್ ದಿ ಫಾರ್ಮ್ ಟು ಐಡೆಂಟಿಫೈ ಥ್ರೆಟ್ಸ್ ಆ್ಯಂಡ್ ಅರ್ಲಿ ವಾರ್ನಿಂಗ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಇದು ಸಂಸ್ಥೆಯ ಅಪಾಯ ಮತ್ತು ಎಚ್ಚರಿಕೆ ಸೂಚನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಇಟ್ಸ್ ನಾಟ್ ಓನ್ಲಿ ಹೆಲ್ಪ್ ಟು ಐಡೆಂಟಿಫೈ ದಿ ಅಪಾರ್ಚುನಿಟಿ, ಬಟ್ ಈವನ್ ದೋ ಇಟ್ ಈಸ್ ಹೆಲ್ಪ್ ಟು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಗೋಯಿಂಗ್ ಟು ಬಿ ಹೆಲ್ಪ್ ಟು ಐಡೆಂಟಿಫೈ ದಿ ಥ್ರೆಟ್ಸ್ ಅಂದರೆ ಅಪಾಯಗಳು ಅಂತ ಹೇಳ್ತೀವಿ. ಓಕೆ, ಅಪಾಯಗಳನ್ನು ಮತ್ತು ವಾರ್ನಿಂಗ್ ಸಿಗ್ನಲ್ಸ್ ಅಂತ ಹೇಳ್ತೀವಿ, ಅರ್ಲಿ ವಾರ್ನಿಂಗ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಅಂದರೆ ಎಚ್ಚರಿಕೆ ಸೂಚನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ತೀವಿ. ಸಿ ದಟ್ ಇಟ್ಸ್ ಐಡೆಂಟಿಫೈ ದಿ ಥ್ರೆಟ್ಸ್ ಅಂತ ಹೇಳ್ತೀವಿ. ಅಂದರೆ ಎಲ್ಲೆಲ್ಲಿ ತೊಂದರೆಗಳಿದ್ದಾವೆ, ಎಲ್ಲೆಲ್ಲಿ ಅಪಾಯಗಳಿದ್ದಾವೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇರೋದ್ರಿಂದನೇ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ತೀವಿ. ಇಟ್ಸ್ ಇನ್ಕ್ರೀಸ್ ದ ಪ್ರೊಡಕ್ಷನ್ಸ್. ಓಕೆ, ದ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ಸನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ವಿತ್ ರಿಡ್ಯೂಸಿಂಗ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್. ಓಕೆ, ಇಫ್ ಯು ವಾಂಟ್ ಟು ಬಿ, ಇಟ್ ಈಸ್ ಹೆಲ್ಪ್ಫುಲ್ ಟು ಐಡೆಂಟಿಫೈ ದಿ ಥ್ರೆಡ್ಸ್. ವೆನ್ ಯು ಆರ್ ಹೆಲ್ಪ್ಫುಲ್ ಟು ಐಡೆಂಟಿಫೈ ದಿ ಥ್ರೆಡ್ಸ್, ನಿಮಗೆ ಅವಾಗೆ ನಿಮ್ಮ ಅಪಾಯಗಳು ಮುಂಚಿತವಾಗಿ ಗೊತ್ತಾಗುತ್ತೆ ಅಂದಮೇಲೆ ಇದರಿಂದ ಏನಾಗುತ್ತೆ ಅಂದರೆ ಇಟ್ಸ್ ಹೆಲ್ಪ್ ಟು ಇನ್ಕ್ರೀಸ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ with the very good quality of product might be produced with a minimum cost. ಇದರಿಂದ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ಖರ್ಚಿನಲ್ಲಿ, ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಇದು ಸಹಾಯವಾಗುತ್ತೆ. ಯಾವುದು? ಬಿಸ್ನೆಸ್ ಎನ್ವಿರಾನ್ಮೆಂಟ್. ಹೇಗೆ ಅಂದರೆ ನಿಮಗೆ ಏನು ಅಪಾಯಗಳು ಬರ್ಬೋದು ಮುಂದೆ ಅನ್ನೋದನ್ನು ಮುಂಚಿತವಾಗಿ ನಿಮಗೆ ಐಡೆಂಟಿಫಿಕೇಷನ್ಸ್ ಮಾಡಿ ಹೇಳೋದ್ರಿಂದ ನೀವು ಆ ಅಪಾಯಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಬಿಸ್ನೆಸ್ ಆಗಿರ್ಬೋದು ಪ್ರಪಂಚದಲ್ಲಿ ಅವರಿಗೆ ಆ ಅಪಾಯಗಳನ್ನು ಮತ್ತು ಮುನ್ಸೂಚನೆಗಳನ್ನು ನೀಡ್ತಾ ಇರುತ್ತೆ. ಏನೇನು ಆಗ್ಬೋದು ಅಂತ ಹೇಳಿ, ಮುಂದೆ ತೊಂದರೆಗಳು ಏನೇನು ಆಗ್ಬೋದು ಅಂತ ಹೇಳಿ ಅದು ಮೊದಲಿಗೆ ಹೇಳೋದ್ರಿಂದ ನಾವು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ಇಟ್ ಹೆಲ್ಪ್ ಇನ್ ಟ್ಯಾಪಿಂಗ್ ದ ಯೂಸ್ ಆಫ್ ಯೂಸ್ಫುಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ ಇನ್ ಟ್ಯಾಪಿಂಗ್ ಯೂಸ್ಫುಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಅಂದರೆ ಇದು ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಲು ಸಹಾಯ ಮಾಡುತ್ತದೆ. ಇಟ್ಸ್ ಹೆಲ್ಪ್ ಇನ್ ಟ್ಯಾಪಿಂಗ್ ಯೂಸ್ಫುಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ ಇನ್ ಯೂಸ್ ಆಫ್
finance, the resources are many more. Okay, that is a man power resources and material resources. There are the finance, machinery, 4 M's also we can going to be say that the ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂತ ಹೇಳ್ತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಮೈಟ್ ಬಿ ಯುಟಿಲೈಸ್ಡ್ ಥ್ರೂ ದಿ ಹೆಲ್ಪ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸು ಯಾವುದೇ ಆಗಿರ್ಬೋದು ಅದನ್ನು ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಲ್ಯಾಂಡ್, ಲೇಬರ್, capital and organizations. These are all the factors of productions. Land, labor, capital and organizations. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಇವೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸನ್ನು ಅಥವಾ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡೋದಕ್ಕೆ ಇದು ಬಿಸ್ನೆಸ್ ಎನ್ನುವ ವ್ಯವಹಾರದಲ್ಲಿ ಪರಿಸರ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ. ದ ಫೈನಾನ್ಸ್ ಆ್ಯಂಡ್ ಮಷಿನರಿ, ರಾ ಮಟೀರಿಯಲ್ಸ್, ಪವರ್, ಯುಟಿಲೈಸೇಷನ್, ಯೂಸ್ ಆಫ್ ಫೈನಾನ್ಸ್, ಯೂಸ್ ಆಫ್ ಮಷಿನರಿ ಆ್ಯಂಡ್ ರಾ ಮಟೀರಿಯಲ್, ಪವರ್, ಶಕ್ತಿಯ ಉಪಯೋಗ ಹೇಗೆ ಮಾಡ್ಕೋಬೇಕು, ರಾ ಮಟೀರಿಯಲನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಮಷಿನರಿಗಳನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಹಣಕಾಸನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ವಾಟರನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಲೇಬರನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಇವನ್ನೆಲ್ಲ ಹೇಳಿಕೊಡುತ್ತೆ ಪರಿಸರ ಅಧ್ಯಯನ. ಹೌ ಟು ಯೂಸ್ ಆಫ್ ದಿ ಫಿನಾನ್ಸ್, ಹೌ ಟು ಯೂಸ್ ಆಫ್ ದ ಮಷಿನರಿ, ಹೌ ಟು ಯೂಸ್ ಆಫ್ ದಿ ರಾ ಮಟೀರಿಯಲ್, ಪವರ್, ವಾಟರ್, ಲೇಬರ್, ಎಕ್ಸೆಟ್ರಾ. ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಎನ್ವಿರಾನ್ಮೆಂಟ್ ಹೆಲ್ಪ್ ದ ಮ್ಯಾನೇಜರ್ ಟು ಯೂಸ್ ಆಫ್ ಅಸೆಂಬಲ್ಡ್ ಅಂತ. ಅವೆಲ್ಲವನ್ನು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬೆಟರ್ ಆಗಿದ್ದರೆ ಇವೆಲ್ಲವನ್ನು ಯೂಸ್ ಆಫ್ ಫಿನಾನ್ಸ್ ಆಗಿರ್ಬೋದು, ಯೂಸ್ ಆಫ್ ಫೈನಾನ್ಸ್, or there is a raw materials, machinery, raw materials, okay, the raw materials and power, water, labor, etc. If you want to be effective use of all these things, ಇವೆಲ್ಲವನ್ನು ಸರಿಯಾಗಿ ಬಳಕೆ ಮಾಡಬೇಕು ಅಂದರೆ ಯು ಹ್ಯಾವ್ ಟು ನೋ ಅಬೌಟ್ ದಿ ಬಿಸ್ನೆಸ್ ಎನ್ವಿರಾನ್ಮೆಂಟ್, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಟು ಎಫೆಕ್ಟಿವ್ ಯೂಸ್ ಆಫ್ ಆಲ್ ದಿಸ್ ಥಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಇವ ಬಿಸ್ನೆಸ್ ಎನ್ವಿರಾನ್ಮೆಂಟ್ ನಿಮಗೆ ಗೊತ್ತಿದ್ದರೆ ಮಾತ್ರ ಇವನ್ನೆಲ್ಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ದ ನೆಕ್ಸ್ಟ್, ಇಟ್ ಹೆಲ್ಪ್ ಇನ್ ಪ್ಲಾನಿಂಗ್ ಆ್ಯಂಡ್ ಪಾಲಿಸಿ ಫಾರ್ಮುಲೇಷನ್ಸ್ ಅಂತ ಹೇಳ್ತೀವಿ. ಇದು ಯೋಜಿಸುವಿಕೆಗೂ ಮತ್ತು ನೀತಿ ರೂಪಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ವಾಟ್ ಯು ಮೀನ್ ಬೈ ಪ್ಲಾನಿಂಗ್? ಪ್ಲಾನಿಂಗ್ ಈಸ್ ಡಿಸೈಡಿಂಗ್ in advance what to do, when to do, who going to do it, okay, and where we are and where we want to go. It's a bridge between where we are and where we want to go ಅಂತ ಆಗಲೇ ನಾವು ಪ್ಲಾನಿಂಗ್ನಲ್ಲಿ ಹೇಳಿದ್ದೀವಿ. ಸೊ ದೆನ್ ಇಟ್ ಈಸ್ ಅದರಲ್ಲಿಂದ ಅದೆಲ್ಲ ಹೇಳುತ್ತೆ, ನಾವು ಎಲ್ಲಿದ್ದೀವಿ, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಪ್ಲಾನಿಂಗ್ ಹೇಳುತ್ತೆ. ಆ್ಯಂಡ್ ಪಾಲಿಸಿ ಫಾರ್ಮುಲೇಷನ್ಸ್ ಆಲ್ಸೋ ದ ಸೇಮ್ ಥಿಂಗ್. ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಹೆಲ್ಪ್ ದ ಮ್ಯಾನೇಜರ್ ಟು ಅಡಾಪ್ಟ್ ದ ಸೂಟಬಲ್ ಪ್ಲಾನ್. ಇದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಸೂಟಬಲ್ ಪ್ಲಾನಿಂಗ್ ಯಾವ್ದು ಬೇಕು, ಪಾಲಿಸಿ ಯಾವ್ದು ಬೇಕು ಕಂಪನಿ ನಡೆಸೋದಕ್ಕೆ, ಫಾರ್ಮುಲಾ ನ್ಯೂ ಬಿಸ್ನೆಸ್ಸನ್ನು ಕಂಡಕ್ಟ್ ಮಾಡೋದಕ್ಕೆ. ದಿಸ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಎವ್ರಿ ಒನ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇಟ್ಸ್ ಯೋಜನೆ ಮಾಡೋದಕ್ಕೆ ಮತ್ತು ನೀತಿ ರೂಪಿಸುವಲ್ಲಿ ಸಹಾಯ ಮಾಡುತ್ತೆ. ಫಾರ್ಮುಲೇಷನ್ ಆಫ್ ದಿ ಪಾಲಿಸಿಗೂ ಇದು ಸಹಾಯ ಮಾಡುತ್ತೆ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಏನೇ ಪಾಲಿಸಿ ಫಾರ್ಮುಲೇಷನ್ಸ್ ಮಾಡಬೇಕಾದ್ರೂ ಡಿಪೆಂಡ್ಸ್ ಅಪಾನ್ ದಿ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸಿ ದಟ್ ದ ಪಾಲಿಸಿ formulation of the business in India is differ than that of the USA, and then that of the Japan, then that of the there is a South Africa, because the environment is different. ಅಲ್ಲಿ ಪರಿಸರ ಬೇರೆ ಬೇರೆ ಆಗಿರುತ್ತೆ. ಎಲ್ಲಿ ಪರಿಸರ ಬೇರೆ ಬೇರೆ ಆಗಿರುತ್ತೆ, ವ್ಯವಹಾರದಲ್ಲಿ ಪರಿಸರ ಬೇರೆ ಬೇರೆ ಆಗಿರುತ್ತೆ, ಅಲ್ಲಿ ಪಾಲಿಸಿನೂ ಆ ಪರಿಸರ ತಕ್ಕಂತೆ ಇರಬೇಕಾಗತ್ತೆ. ಆ ಕಾರಣಕ್ಕಾಗಿ ಇದು ಪರಿಸರದ ಅಧ್ಯಯನ ತುಂಬಾ ಅವಶ್ಯಕವಾಗುತ್ತೆ. ನಾವು ಪಾಲಿಸಿ ಫಾರ್ಮುಲೇಷನ್ ಮಾಡೋದಕ್ಕಾಗಿರ್ಬೋದು, ಯೋಜನೆ ಮಾಡೋದಕ್ಕಾಗಿರ್ಬೋದು. ಓಕೆ, ಇಟ್ಸ್ ವೆರಿ ಹೆಲ್ಪ್ಫುಲ್ ಟು ಪ್ಲಾನಿಂಗ್ ಆ್ಯಂಡ್ ಪಾಲಿಸಿ ಫಾರ್ಮುಲೇಷನ್ಸ್ ಅಂತ. ಓಕೆ, ಆ್ಯಂಡ್ ಇಟ್ ಹೆಲ್ಪ್ ಇನ್ ಇಂಪ್ರೂವಿಂಗ್ ಪರ್ಫಾರ್ಮೆನ್ಸ್ ಆಫ್ ದಿ ಪೀಪಲ್ ಅಂತ ಹೇಳ್ತೀವಿ. ಓಕೆ, ಆರ್ ದ ವರ್ಕರ್ಸ್ ಅಂತ ಹೇಳ್ತೀವಿ. ಕಾರ್ಯನಿರ್ವಹಣೆಯ ಸುಧಾರಣೆಗೆ ಇದು ಸಹಾಯ ಮಾಡುತ್ತದೆ ಅಂತ. ಕಾರ್ಯನಿರ್ವಹಣೆಯ ಸುಧಾರಣೆಗೆ ಇಟ್ ಹೆಲ್ಪ್ ಟು improving the performance. Understanding of the business environment, it help the manager to adopt the suitable business practices ಅಂತ ಹೇಳ್ತೀವಿ. ಅಂದರೆ ಸರಿಯಾದ ವ್ಯವಹಾರದ ಪಾಲಿಸಿಗಳನ್ನು ಅಥವಾ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ವೆನ್ ವಿ ಆರ್ ನೋಯಿಂಗ್ ಅಬೌಟ್ ದಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ನಮಗೆ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಮತ್ತು ಕೆಲಸದಲ್ಲೂ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದಕ್ಕೆ ಇದು ಸಹಕಾರಿಯಾಗಿದೆ ಅಂತ ಹೇಳ್ತೀವಿ. ಓಕೆ, ದಿಸ್ ಮ್ಯಾನೇಜರ್ ಮೈಟ್ ಬಿ ಅಡಾಪ್ಟೆಡ್. ದಿಸ್ ಆರ್ ಆಲ್ ದಿ ಇಂಪಾರ್ಟೆನ್ಸ್ ಆಫ್ ದ ಬಿಸ್ನೆಸ್. ಓಕೆ, ಇಫ್ ಯು ವಾಂಟ್ ಟು ಬಿ ಐಡೆಂಟಿಫೈ ದಿ ಅಪಾರ್ಚುನಿಟಿ, ಇಫ್ ಯು ವಾಂಟ್ ಟು ಬಿ ಐಡೆಂಟಿಫೈ ದಿ ಥ್ರೆಟ್ಸ್ ಆಫ್ ದ ಬಿಸ್ನೆಸ್, if you want to be use of the resources, if you want cope with the rapid changes,
ಓಕೆ, ಇಫ್ ಯು ವಾಂಟ್ ಟು ಬಿ ಕೋಪಿಂಗ್ ವಿತ್ ದಿ ರ್ಯಾಪಿಡ್ ಚೇಂಜಸ್ ಅಂತ ಹೇಳ್ತೀವಿ. ಚೇಂಜಸ್ ಅಂದರೆ ಇದನ್ನು ಹೇಳಿದ್ದೀವಾ? ಓಕೆ, ದ ರ್ಯಾಪಿಡ್ ಚೇಂಜಸ್ ಅಂತ ಹೇಳ್ತೀವಿ. ಇದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ರ್ಯಾಪಿಡ್ ಚೇಂಜಸ್ ಮೀನ್ಸ್ ದ ಇನ್ಕ್ರೀಸಿಂಗ್ ಡಿಮ್ಯಾಂಡ್, rapidly changes in technology, rapidly changes in competitions, and all sides of business must be changed dynamically. ಇವೆಲ್ಲ ಬದಲಾವಣೆ ಆಗಬೇಕಾಗತ್ತೆ, ರ್ಯಾಪಿಡ್ ಚೇಂಜಸ್ ಆಗಲೇಬೇಕಾಗತ್ತೆ ಅಂತ ಹೇಳ್ತೀವಿ. ಅಂದರೆ ಇದು ಕ್ಷಿಪ್ರ ಬದಲಾವಣೆಯನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಆಗುವಂಥ ಬದಲಾವಣೆಗಳನ್ನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇರೋದರಿಂದ ಮುಂದೆ ಬರುವಂತಹ ಎಲ್ಲ ಬದಲಾವಣೆಗಳನ್ನು ಬೇಗ ಅಥವಾ ಶೀಘ್ರವಾಗಿ ಅದರ ಬದಲಾವಣೆಗಳಿಗೆ ಸಮರ್ಥವಾಗಿ ನಿಭಾಯಿಸುವಂಥದ್ದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ಇನ್ಕ್ರೀಸಿಂಗ್ ಡಿಮ್ಯಾಂಡ್, ಓಕೆ, ರ್ಯಾಪಿಡ್ ಚೇಂಜಸ್ ಇನ್ ಟೆಕ್ನಾಲಜಿ, ತಾಂತ್ರಿಕತೆಯಲ್ಲಿ ಬದಲಾವಣೆ ಆದರೆ, ರ್ಯಾಪಿಡ್ ಕಾಂಪಿಟೇಷನ್ಸ್, ತುಂಬಾ ಪೈಪೋಟಿ ಇದ್ದರೆ, all the size of business must be changes dynamically. All size, maybe a small size, big size, all the changes of the business must be rapidly changes. ಏನು ಚೇಂಜ್ ಆಗುತ್ತೋ ಹಾಗೆ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡ್, ಹೆಲ್ಪ್ಫುಲ್ ಟು ಗಿವ್ ದಿ ಇನ್ಫಾರ್ಮೇಷನ್ಸ್ ಅಬೌಟ್ ದ ರ್ಯಾಪಿಡ್ ಚೇಂಜಸ್ ಅಂತ ಹೇಳಿ. ದ ನೆಕ್ಸ್ಟ್ would like to go with the dimension of business environment ಅಂತ ಹೇಳ್ತೀವಿ. dimension of business environment, first one economic environment, social environment, technological environment, political environment and legal environment ಅಂತ ಹೇಳ್ತೀವಿ. ಓಕೆ, ಅಂದರೆ ಆರ್ಥಿಕ ಪರಿಸರ, ಸಾಮಾಜಿಕ ಪರಿಸರ, ತಾಂತ್ರಿಕ ಪರಿಸರ, ರಾಜಕೀಯ ಪರಿಸರ ಮತ್ತು ಕಾನೂನಿನ ಪರಿಸರ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತಂದಾಗ, ಫಸ್ಟು a knowledge about the following dimensions is very essential for the decision making. ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಇವೆಲ್ಲದೂ ತುಂಬ ಇಂಪಾರ್ಟೆಂಟ್. ಈ ಡೈಮೆನ್ಷನ್ಸ್ ಗೊತ್ತಿಲ್ಲ ಅಂದರೆ ಯು ಆರ್ ನಾಟ್ ಗೋಯಿಂಗ್ ಟು ಬಿ these are all external sources, these are all external to the business, even though you should have a knowledge about all these things. ಇವೆಲ್ಲ ನಿಮಗೆ ಹೊರಗಿನವರೇ, ಬಟ್ ಇದರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಮಾತ್ರ ನೀವು ಕರೆಕ್ಟಾಗಿ ವ್ಯವಹಾರವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ದಿಸ್ ಇಸ್ ಫಾರ್ ವೈ ವಿ ಶುಡ್ ಗೋ ಫಾರ್ ದಿಸ್. ಇದ್ರ ಬಗ್ಗೆ ಯಾಕೆ ಗೊತ್ತಾಗಬೇಕಾಗತ್ತೆ? ಇಫ್ ಯು ವಾಂಟ್ ಟು ಬಿ ಟೇಕ್ ಎಫೆಕ್ಟಿವ್ ಡಿಸಿಷನ್ ಮೇಕಿಂಗ್, ಪರಿಣಾಮಕಾರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಇವೆಲ್ಲದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರೋದು ತುಂಬಾ ಇಂಪಾರ್ಟೆಂಟ್ಸ್ ಅಂತ. ಇಂಪ್ರೂವಿಂಗ್ ಪರ್ಫಾರ್ಮೆನ್ಸ್ ಆಫ್ ದಿ ಎಂಟರ್ಪ್ರೈಸಸ್, ಅಂದರೆ ಒಂದು ಕಂಪನಿಯ ಪರ್ಫಾರ್ಮೆನ್ಸ್ ಏನಾದರೂ ಹೆಚ್ಚು ಮಾಡಬೇಕಂದ್ರೆ, ಒಂದು ಕಂಪನಿಯ ಹೆಚ್ಚಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕಾದ್ರೆ, ನೀವು ಕೆಲಸದ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕಾದ್ರೆ, ಯು ಶುಡ್ ಹ್ಯಾವ್ ಟು ಬಿ ಎ ನಾಲೆಡ್ಜ್ ಅಬೌಟ್ ಆಲ್ ದಿಸ್ ಡೈಮೆನ್ಷನ್ಸ್. ಓಕೆ, ಇವೆಲ್ಲ ಡೈಮೆನ್ಷನ್ಸ್ ಬಗ್ಗೆ ನಿಮಗೆ ಜ್ಞಾನ ಇರಬೇಕಾಗತ್ತೆ, ತುಂಬಾ ಜ್ಞಾನ ಇರಬೇಕಾಗತ್ತೆ ಅಂತ ಹೇಳ್ತೀವಿ. ಸೊ ದೆನ್ ನೆಕ್ಸ್ಟ್, ವಾಟ್ ಈಸ್ ದಟ್ ಈಸ್ ಡೈಮೆನ್ಷನ್ಸ್ ಅಂದರೆ ಎಕನಾಮಿಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಲೀಗಲ್ ಎನ್ವಿರಾನ್ಮೆಂಟ್. ದೇರ್ ಆರ್ ದಿ 5 ಡೈಮೆನ್ಷನ್ಸ್ ಕೇಳ್ತಾರೆ. ದೇರ್ ಇಸ್ ಎ ಚಾನ್ಸ್ ಆಫ್ ಆಸ್ಕಿಂಗ್ 4 ಮಾರ್ಕ್ಸ್ ಕ್ವಶನ್ ಫ್ರಮ್ ದಿಸ್. ಎಕನಾಮಿಕ್ ಯಾವುದಾದ್ರೂ 4 ಬರೀರಿ ಅಂತ ಹೇಳ್ತಾರೆ, ಅವಾಗ 4 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಕೇಳುವಂಥ ಚಾನ್ಸಸ್ ಇದೆ ಇದರಲ್ಲಿ. First one, economic environment. It is concerned with the economy of the country. Okay, economic environment concerned with the economy of the country depends upon the interest rate fluctuations. ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಇಂಟ್ರೆಸ್ಟ್ ರೇಟ್ ಅಂತ ಹೇಳ್ತೀವಿ, ಬಡ್ಡಿ ದರ ಆಗಿರ್ಬೋದು, ಇನ್ಫ್ಲೇಷನ್ ರೇಟ್ ಅಂತ ಹೇಳ್ತೀವಿ, ಹಣದುಬ್ಬರಗಳು, ಮತ್ತು ಆ್ಯಂಡ್ ಚೇಂಜಸ್ ಇನ್ ಡಿಸ್ಪೋಸಲ್ ಇನ್ಕಮ್ ಆಫ್ ಪೀಪಲ್ ಅಂತ ಹೇಳ್ತೀವಿ. ಚೇಂಜಸ್ ಇನ್ ಡಿಸ್ಪೋಸಲ್ ಇನ್ಕಮ್ ಆಫ್ ಪೀಪಲ್, ಜನರ ಬಳಸಬಹುದಾದ ಆದಾಯದ ಬದಲಾವಣೆಗೆ ಅಂತ. ಈಗ ನಮ್ಮಲ್ಲಿ ಆದಾಯದ ಬದಲಾವಣೆ, ಇನ್ಕಮ್ ಜಾಸ್ತಿ ಆದಂಗೆಲ್ಲ ಅದು ಬದಲಾವಣೆ ಆಗ್ತಾ ಇರುತ್ತೆ. ಅದರಂತ ತಕ್ಕಂತೆ ನಾವು ವಸ್ತುಗಳನ್ನು ಖರೀದಿ ಮಾಡಬೇಕಾಗತ್ತೆ. ಈಗ 50,000 ಸ್ಯಾಲ್ರಿ ತೊಗೊಳ್ಳೋರು, 20,000 ಸ್ಯಾಲ್ರಿ ತೊಗೊಳ್ಳೋರು, 10,000 ಸ್ಯಾಲ್ರಿ ತೊಗೊಳ್ಳೋರು, ದ ಪರ್ಚೇಸ್ ಆಫ್ ಬೈಯಿಂಗ್ ಕೆಪಾಸಿಟಿ ಮೈಟ್ ಬಿ ಡಿಫ್ರೆಂಟ್, ಆ್ಯಂಡ್ ದೆನ್ ಡೆಫಿನೆಟ್ಲಿ ದೇ ವಿಲ್ ಗೋಯಿಂಗ್ ಟು ಬಿ ಚೂಸ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್, ನಾರ್ಮಲ್ ಪ್ರಾಡಕ್ಟ್ ಆ್ಯಂಡ್ ಲೋ quality of product. Depends upon their income, they might be go for choosing the product ಅಂತ. ಇವೆಲ್ಲ ಗೊತ್ತಾಗಬೇಕಾಗತ್ತೆ, because the manager you have to be know about this. And even the stock market conditions ಅನ್ನು ನೋಡಬೇಕಾಗತ್ತೆ. Then what is the interest rate? ಹೇಗೆ ಅಂದರೆ interest rate might be a longer term loan-ಗೆ. For example, we are going to be take it is a long term loans benefited to for buying homes, and there is a buying ಕಾರುಗಳನ್ನು ತೆಗೆದುಕೊಳ್ಳೋದಕ್ಕೆ, ಮನೆಗಳನ್ನು ಕಟ್ಟಲಿಕ್ಕೆ, ಅಥವಾ ಹೌಸುಗಳನ್ನು ತೆಗೆದುಕೊಳ್ಳೋದಕ್ಕೆ, ಮನೆಗಳನ್ನು ಖರೀದಿ ಮಾಡೋದಕ್ಕೆ ಇವೆಲ್ಲ ಅನುಕೂಲ ಆಗುತ್ತೆ. ಲಾಂಗ್ ಟರ್ಮ್ ಡೆಟ್ಸನ್ನು ತೊಗೊಳ್ತೀವಿ, ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಟು ಲೋ.
ರೇಟ್ ಆಫ್ ಇಂಟ್ರೆಸ್ಟು ತುಂಬ ಕಡಿಮೆ ಇರುತ್ತೆ ಲಾಂಗ್ ಟರ್ಮ್ ಡೇಟ್ಸು. ಶಾರ್ಟ್ ಟರ್ಮ್ ಡೇಟ್ಸಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಲಾಂಗ್ ಟರ್ಮ್ ಡೇಟ್ಸಿಗೆ ಪ್ರಿಫರ್ ಮಾಡಲಿಕ್ಕೆ ಅಂತ ಹೇಳ್ತೀವಿ. ಅದನ್ನು ಈ ಬಿಸ್ನೆಸ್ ಮ್ಯಾನ್ಸಿಗೆ ಅವೆಲ್ಲ ಹೇಳಬೇಕಾಗತ್ತೆ. ಇಫ್ ಯು ಹ್ಯಾವ್ ಟು ಬಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅವರಿಗೆ ಎಕನಾಮಿಕ್ ಎನ್ವಿರಾನ್ಮೆಂಟ್ ಏನಿದೆ, ಇನ್ಫ್ಲೇಷನ್ ರೇಟ್ ಏನಿದೆ, ಹಣದುಬ್ಬರ ಇದೆಯಾ, ಅವಾಗ ಎಕಾನಮಿ ರಿಸೆಷನ್ ಇದೆಯಾ ಅಥವಾ ಏನು ತುಂಬಾ ಇನ್ಫ್ಲೇಷನ್ಸ್ ಇದೆಯಾ ಅಂತ ನೋಡ್ಕೊಳ್ತೀವಿ. ಚೇಂಜಸ್ ಆಫ್ ದ ಪೀಪಲ್, ಇನ್ಕಮ್ಸ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್, ಇವೆಲ್ಲ ಇನ್ಫ್ಲುಯೆನ್ಸ್ ಆಗ್ತವೆ ಎಕನಾಮಿಕ್ ಎನ್ವಿರಾನ್ಮೆಂಟಲ್ಲಿ. ಕನ್ಸರ್ನ್ ವಿತ್ ಆಲ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, law of demand, that are all concerned with this. We have to be know about the economic environment, then only we are going to be lead the business effectively. And there is a social environment, isn't it? There is a ಸಾಮಾಜಿಕ ಪರಿಸರ ಅಂತ ಹೇಳ್ತೀವಿ. Like the ಸಾಮಾಜಿಕ ಪರಿಸರ ಅಂದಾಗ there is it's social means everyone they are situated like there is it's like customs and traditions. ನಮ್ಮ ಆಚಾರ ಸಂಪ್ರದಾಯಗಳಾಗಿರ್ಬೋದು, ದಟ್ಸ್ ಅ ಸೊಸೈಟಿ ಕನ್ಸರ್ನ್ಡ್ ಆಗಿರುತ್ತೆ. ಟ್ರೆಡಿಷನ್ಸ್, ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್, ವ್ಯಾಲ್ಯೂಸು, ನಮ್ಮ ಮೌಲ್ಯಗಳಾಗಿರ್ಬೋದು, ಸೋಷಿಯಲ್ ಟ್ರೆಂಡ್ಸ್ ಆ್ಯಂಡ್ ಸೊಸೈಟಿ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಬಿಸ್ನೆಸ್. ನಮ್ಮ ಸೊಸೈಟಿ ಏನು ಎಕ್ಸ್ಪೆಕ್ಟೇಷನ್ ಮಾಡುತ್ತೆ ಬಿಸ್ನೆಸ್ಲಿಂದ ಅದನ್ನು ನೋಡ್ಕೊಂಡಿರ್ಬೇಕಾಗತ್ತೆ. ಆಚಾರ ಸಂಪ್ರದಾಯಗಳಾಗಿರ್ಬೋದು, ಸಾಮಾಜಿಕ ಮೌಲ್ಯಗಳಾಗಿರ್ಬೋದು, ಇವೆಲ್ಲವೂ ನಾವು ಸಮಾಜದಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಮತ್ತು ನಮ್ಮ ಸಮಾಜಕ್ಕೆ ಬಿಸ್ನೆಸ್ ಏನು ಕೊಡ್ತಾ ಇದೆ ಅಥವಾ ನಿಮ್ಮ ವ್ಯವಹಾರದಿಂದ ಸಮಾಜ ಏನು ಬಯಸ್ತಾ ಇದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದೆನ್ ವಾಟ್ ದೇ ಆರ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಬಿಸ್ನೆಸ್. Society must be expect some society trends to be expect some from the business, some expectation from the business. Okay, suppose for example at the time of Deepavali, the Hindu people are going to be buy the different product. You have a business manager, you should have to be think about the Deepavali ಯಾವ ಥರದ ವಸ್ತುಗಳನ್ನು ತರಬೇಕು ಅಂತ. ಆ್ಯಂಡ್ ಇನ್ ದಿ ಕೇಸ್ ಆಫ್ ಈದ್, ಈಗ ಬಕ್ರೀದ್ ಬರ್ತಾ ಇದೆ, ಬಕ್ರೀದ್ನಲ್ಲಿ ಮುಸ್ಲಿಂ ಬಾಂಧವರು ಯಾವ ರೀತಿ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಅದರ ಬಗ್ಗೆ ಜ್ಞಾನ ಇರಬೇಕಾಗತ್ತೆ. ಕ್ರಿಸ್ಮಸ್ ಡಿಸೆಂಬರ್ನಲ್ಲಿ ಬರುತ್ತಲ್ಲ ಕ್ರಿಸ್ಮಸ್, ಅವಾಗ ಕ್ರಿಶ್ಚಿಯನ್ಸ್ ಪೀಪಲ್ಸ್ ಎಲ್ಲ ಹೇಗೆ ತೊಗೊಳ್ತಾರೆ, ಇವೆಲ್ಲದ್ರ ಬಗ್ಗೆ ಎಲ್ಲ ವೆರೈಟೀಸ್ ಆಫ್ ಸೋಷಿಯಲ್ ಅವರೆಲ್ಲ ನಮಗೆ ಸಮಾಜದಲ್ಲಿ ಇರೋರು ಅವರೆಲ್ಲದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಮತ್ತು ಇಂಡಿವಿಜುವಲ್ ಫ್ರೀಡಮ್ ಕೊಡಬೇಕು. ಓಕೆ, ಆ್ಯಂಡ್ ಸೋಷಿಯಲ್ ಜಸ್ಟಿಸ್, ಈಕ್ವಲ್ ಅಪಾರ್ಚುನಿಟಿ ಆ್ಯಂಡ್ ನ್ಯಾಷನಲ್ ಇಂಟಿಗ್ರೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಇದು ನಿಮಗೆ ಎಲ್ಲ ವ್ಯವಹಾರಸ್ಥರು ಇದನ್ನು ಕೇಳ್ಕೋಬೇಕಾಗತ್ತೆ. ಭಾರತದಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಅವಕಾಶಗಳಲ್ಲಿ ಸಮಾನತೆ, ರಾಷ್ಟ್ರೀಯ ಭಾವೈಕ್ಯತೆ ನಾವೆಲ್ಲರೂ ಪಾಲಿಸಿಕೊಂಡು ಬರುತ್ತಿರುವುದು ಪ್ರಮುಖ ಮೌಲ್ಯಗಳಾಗಿದ್ದಾವೆ. ದಿಸ್ ಇಸ್ ದ ಎಥಿಕ್ಸ್ ಆಫ್ ಸೋಷಿಯಲ್ ಎಥಿಕ್ಸನ್ನು ಫಾಲೋ ಮಾಡ್ಕೋಬೇಕಾಗತ್ತೆ. ವಿ ಶುಡ್ ಆಲ್ ಈಕ್ವಲ್, ವಿ ಆರ್ ಆಲ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಓಕೆ, ನಾವು ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾಗತ್ತೆ. ವಿ ಶುಡ್ ನಾಟ್ ಗೋಯಿಂಗ್ ಟು ಬಿ ಡಿಸ್ಕ್ರಿಮಿನೇಟ್. ವೈಯಕ್ತಿಕ ಸ್ವಾತಂತ್ರ್ಯ, ಯು ಶುಡ್ ಹ್ಯಾವ್ ಎ ಇಂಡಿವಿಜುವಲ್ ಫ್ರೀಡಮ್ ಅಂತ. ಓಕೆ, ಇವೆಲ್ಲ ಸಾಮಾಜಿಕ ವ್ಯಾಲ್ಯೂ, ಇದು ಸೋಷಿಯಲ್ ವ್ಯಾಲ್ಯೂ, ಇವೆಲ್ಲ ಸಮಾಜದ ಮೌಲ್ಯಗಳಿವೆಲ್ಲ, ಇವನ್ನೆಲ್ಲ ಎತ್ತಿಡಬೇಕಾಗತ್ತೆ. ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ವಾಟ್ ನ್ಯಾಷನಲ್ ಇಂಟಿಗ್ರೇಷನ್ಸ್ ಅಂತ ಹೇಳ್ತೀವಿ. ಅದು ಇರಬೇಕು ನಾವೆಲ್ಲರಲ್ಲಿ. ನಾವು ರಾಷ್ಟ್ರವನ್ನು ನಾವು ರಕ್ಷಣೆ ಮಾಡೋದರಲ್ಲಿ ನಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕು ಸಮಾಜಕ್ಕೆ. ಅದೇ ಸಮಾಜದ ಸೇವೆ ಅಂತ ಹೇಳ್ತೀವಿ. This is what the social environment. Let us we would like to be discuss with the technological environment, technical environment. This is the economic environment, social environment, now the technical environment. Technical environment concerned with it include forces relating to the scientific implementations and innovations, which provide the new way of producing the product and goods and services. Okay, new way ಅಂತ ತೋರಿಸುತ್ತೆ. ಟೆಕ್ನಾಲಜಿ ಈಸ್ ಗೋಯಿಂಗ್ ಟು ಬಿ ಗಿವಿಂಗ್ ಎ ನ್ಯೂ ವೇ ಆಫ್ ಪ್ರೊಡ್ಯೂಸಿಂಗ್ ದಿ ಪ್ರಾಡಕ್ಟ್. ನಿಮಗೆ ಹೊಸ ಮಾರ್ಗವನ್ನು ಹೇಳುತ್ತೆ ಟೆಕ್ನಾಲಜಿ, ತಾಂತ್ರಿಕತೆ. ಆ ಕಾರಣಕ್ಕಾಗಿ ತಾಂತ್ರಿಕತೆ ಇಂಪ್ರೂವ್ಮೆಂಟೇಷನ್ ತುಂಬಾ ಡೂ ಆರ್ ಡೈ ಅಂತ ಹೇಳ್ತೀವಿ. ಇಫ್ ಯು ವಾಂಟ್ ಟು ಬಿ ಇನ್ನೋವೇಟ್ ಆರ್ ಡೈ ಅಂತ ಹೇಳ್ತೀವಿ. ನೀವೇನಾದರೂ ಹೊಸತನವನ್ನು ಮಾಡ್ತೀರಾ ಅಥವಾ ಸಾಯ್ತೀರಾ ಅಂತ. ಬಿಸ್ನೆಸ್ಸಲ್ಲಿ ಇದು ಕಾಮನ್ ಆಗಿರುವಂಥದ್ದು. ಆಲ್ವೇಸ್ ಯು ಶುಡ್ ಬಿ ಇನ್ನೋವೇಟಿವ್ ಥಿಂಕಿಂಗ್ ಅಂತ. ಯಾವಾಗಲೂ ನೀವು ಕ್ರಿಯಾಶೀಲರಾಗಿ ಯೋಚನೆ ಮಾಡ್ತಾನೆ ಇರಬೇಕಾಗತ್ತೆ. ಒಂದೊಂದು ದಿವಸಕ್ಕೆ ಒಂದೊಂದು ಹವರ್ಗಳಲ್ಲಿ ಟೈಮ್ ಹವರ್ಲಿ ದ ಟೆಕ್ನಾಲಜಿ ಮೇ ಗೋ ಆನ್ ಚೇಂಜಿಂಗ್ ಅಂತ. ಓಕೆ, ಹವರ್ ಟು ಹವರ್ ದ ಟೆಕ್ನಾಲಜಿ ಮೇ ಗೋ ಆನ್ ಚೇಂಜಿಂಗ್. ಇದು ತಾಂತ್ರಿಕತೆ ಒಂದು ಗಂಟೆಗೆ ಬದಲಾವಣೆ ಆಗ್ತಾ ಇರೋದ್ರಿಂದ ನೀವು ಇದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಸಂಪೂರ್ಣವಾದ
ಏನು ಮಾಹಿತಿ ನಿಮಗಿರಬೇಕಾಗತ್ತೆ ರಿಗಾರ್ಡಿಂಗ್ ವೈಲ್ ಪ್ರೊಡ್ಯೂಸಿಂಗ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದ ಪೀಪಲ್ ಆರ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಡಿಸೈರ್ಸ್ ಆ್ಯಂಡ್ ಅಂಬಿಷನ್ಸ್. ಓಕೆ, ಅವರ ಬೇಡಿಕೆಗಳು ಬಹಳಷ್ಟಿದ್ದಾವೆ, ಡಿಫ್ರೆಂಟ್ ಆಗಿದ್ದಾವೆ. As you are the business manager, you have to be planned such a way is to be satisfy the all desires of the consumer in all over the world. ಓಕೆ, ಎಲ್ಲರ ಡಿಸೈರ್ಸನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು ನೀನು ಮಾಡಬೇಕಾಗತ್ತೆ. ಅದಕ್ಕೆ ಏನು ಮಾಡಬೇಕು ನೀವು? ನ್ಯೂ ಟೆಕ್ನಾಲಜಿ ಆಪ್ರೇಟಿಂಗ್, ನ್ಯೂ ಮೆಥಡ್ ಶುಡ್ ಬಿ ಅಡಾಪ್ಟೆಡ್. Technical operations of the business is very important. Techniques of the operating, new techniques, new methods ಅನ್ನು ಅಡಾಪ್ಟ್ ಮಾಡೋದ್ರ ಮೂಲಕ, ಸಪೋಸ್ ಈಗ ವರ್ಲ್ಡ್ ವೈಡ್ ವೆಬ್ ಇದೆ ಅಲ್ವಾ, ಅದ್ರ ಮೂಲಕನೂ ಅನೇಕ ಮಾಹಿತಿ ನಮಗೆ ಸಿಗ್ತದೆ. ಓಕೆ, there are many more the technically implementations of the business. The technical environmentally, the method of producing is very important. Which method you have produced the product, while you should always choose the improved and updated technology method. ಓಕೆ, ತುಂಬ ಇಂಪ್ರೂವ್ಡ್ ಆಗಿರುವಂಥದ್ದು ಹೊಸ ವೇನಲ್ಲಿ ಅಥವಾ ಹೊಸ ವಸ್ತುಗಳನ್ನು, ಹೊಸ ಟೆಕ್ನಾಲಜಿಗಳನ್ನು ಯೂಸ್ ಮಾಡೋದಾಗಿರ್ಬೋದು ಅಂಥದ್ದನ್ನು. ಈಗ ನಮ್ಮದರಲ್ಲೂ ಭಾರತದಲ್ಲಿ ಈಗ ನಿನ್ನೆ ತಾನೇ ರೈಫಲ್ ಬಂದಿದೆ. ಓಕೆ, ರೈಫಲ್ ವಿಮಾನಯಾನ ಬಂದಿದೆ ನಿನ್ನೆ. ಓಕೆ, ಯಾಕೆ ಅಂದರೆ ಅದರಲ್ಲಿ ನ್ಯೂ ಟೆಕ್ನಾಲಜಿ ಇದೆ. ಮೇಲ್ಗಡೆನೆ 30,000 ಅಡಿಯಷ್ಟು ಮೇಲ್ಗಡೆ ಹಾರ್ತಾ ಇದ್ರೂ ಅದಕ್ಕೆ ಫ್ಯೂಯಲನ್ನು ಫಿಲ್ ಮಾಡ್ಬೋದು ಅಂತೆ. ನಿನ್ನೆ ಫ್ಯೂಯಲನ್ನು ಫಿಲ್ ಮಾಡೋದನ್ನು ತೋರಿಸ್ತಾ ಇದ್ರು ರೈಫಲಲ್ಲಿ. ಓಕೆ, ಸೊ ಇವೆಲ್ಲ ಏನಕ್ಕೆ ಅಂದರೆ ಬಿಕಾಸ್ ಆಫ್ ನ್ಯೂ ಟೆಕ್ನಾಲಜಿ. ಈಗ ಯುದ್ಧ ವಿಮಾನಗಳು ನಮ್ಮಲ್ಲಿ ಇದ್ದು ಆದರೂ ಅದನ್ನು ಯಾಕೆ ತರಿಸಿದ್ವಿ ಅಂದರೆ ಅಪ್ಡೇಟೆಡ್ ಟೆಕ್ನಾಲಜಿ ಇರೋದ್ರಿಂದ, ಅದು ಹೆಚ್ಚು ಶತ್ರುಗಳಿಗೆ ದಮನ ಮಾಡೋದ್ರಿಂದ ಆ ಪ್ಲೇನನ್ನು ತರಿಸಿದ್ದಾರೆ. ಓಕೆ, ಯುದ್ಧ ವಿಮಾನವನ್ನು ತರಿಸಿದ್ದಾರೆ. ದಿಸ್ ಇಸ್ ಚಾಲೆಂಜಸ್, ಹೊಸ ಚಾಲೆಂಜಸನ್ನು ನಾವು ಕಂಡುಹಿಡಿಯೋದಕ್ಕಾಗಿ, ಶತ್ರುಗಳನ್ನು ಸದೆಬಡಿಯೋದಕ್ಕಾಗಿ ನ್ಯೂ ಟೆಕ್ನಾಲಜಿಯನ್ನು ಹೇಗೆ ಅಡಾಪ್ಟ್ ಮಾಡ್ತಾರೆ, ಹಾಗೆಯೇ ಒಂದು ದೇಶದ ರಕ್ಷಣೆಗೆ ಹೇಗೆ ನಾವು ನ್ಯೂ ಟೆಕ್ನಾಲಜಿ, ಟೆಕ್ನಿಕ್ಸನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ, ಹಾಗೆ ಒಂದು ಬಿಸ್ನೆಸ್ಸನ್ನು ಅಭಿವೃದ್ಧಿ ಮಾಡೋದಕ್ಕೆ, ಒಂದು ಗ್ರಾಹಕರನ್ನು ತೃಪ್ತಿಪಡಿಸೋದಕ್ಕೆ ವಿ ಶುಡ್ ಹ್ಯಾವ್ ಟು ಬಿ ಯೂಸ್ ದ ನ್ಯೂ ಟೆಕ್ನಾಲಜಿ ಅಂತ ಹೇಳ್ತೀವಿ. ಓಕೆ, ದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಇಟ್ ಇನ್ಕ್ಲೂಡ್ಸ್ ದ ಜನರಲ್ ಸ್ಟೆಬಿಲಿಟಿ ಆ್ಯಂಡ್ ಪೀಸ್ ಇನ್ ದಿ ಕಂಟ್ರಿ ಆ್ಯಂಡ್ ಅ ಸ್ಪೆಸಿಫಿಕ್ ಆ್ಯಟಿಟ್ಯೂಡ್ ಟು ಎಲೆಕ್ಟೆಡ್ ಗೌರ್ಮೆಂಟ್ ಅಂತ. ಗೌರ್ಮೆಂಟ್ ಒಂದೊಂದು, ಈಗ BJP ಗೌರ್ಮೆಂಟ್ ಇದೆ, ಅದರದ್ದೇ ಬೇರೆ ಪ್ರಿನ್ಸಿಪಲ್ಸು. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ದೇ ಹ್ಯಾವ್ ಎ ಡಿಫ್ರೆಂಟ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಕಂಪೇರ್ಡ್ ಟು ದಿ BJP leader. Then these principles are influence on the business, so that you have to be know about the what political party will going to be changes at what time. ನಿಮಗೆ ಗೊತ್ತಿರಬೇಕಾಗತ್ತೆ ಅವರು ಯಾರ್ಯಾರು ಪೊಲಿಟಿಕಲ್ ಪಾರ್ಟೀಸ್ ಯಾವ್ಯಾವುದು ಸ್ಟೇಟನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದೆ, ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಇಟ್ಸ್ ಎಲೆಕ್ಟೆಡ್ ಗೌರ್ಮೆಂಟ್, ಪೀಪಲ್ ಮೈಟ್ ಬಿ ಗೋನ್ ಚೇಂಜಿಂಗ್ ಡಿಫ್ರೆಂಟ್ಲಿ. ಓಕೆ, ತುಂಬ ಡಿಫ್ರೆಂಟಾಗಿ ಪಾಲಿಸಿಗಳನ್ನು ಮಾಡ್ತಾರೆ. ಪೊಲಿಟಿಕಲ್ ಸ್ಟೆಬಿಲಿಟಿ ಬಿಲ್ಟ್ ಅಪ್ ದಿ ಕಾನ್ಫಿಡೆನ್ಸ್ ಅಮಾಂಗ್ ದಿ ಬಿಸ್ನೆಸ್ ಪೀಪಲ್ ಅಂತ. ಪೊಲಿಟಿಕಲ್ ಸ್ಟೆಬಿಲಿಟಿ ಇದ್ದರೆ ಅವಾಗೆ ಬಿಸ್ನೆಸ್ಸಿಗೆ ಕಾನ್ಫಿಡೆನ್ಸ್ ಸಿಗುತ್ತೆ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ವಿಲ್ ಗೋ ಆನ್ ಇನ್ಕ್ರೀಸಿಂಗ್. ಓಕೆ, ಸ್ಟಾಕ್ ಮಾರ್ಕೆಟು ತುಂಬ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಈ ರೀತಿ ಪೊಲಿಟಿಕಲಿ ಇಟ್ಸ್ ಗೋಯಿಂಗ್ ಟು ಬಿ, ಅಂದರೆ ರಾಜಕೀಯವಾಗಿಯೂ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ಗೌರ್ಮೆಂಟ್ ಆಗಿರ್ಬೋದು, BJP ಗೌರ್ಮೆಂಟ್ ಆಗಿರ್ಬೋದು, ಅವರವ್ರದ್ದು ತಮ್ಮದೇ ಆದಂಥ ತತ್ವಗಳನ್ನು, ಪಕ್ಷ ತತ್ವಗಳನ್ನು ಆಧಾರವಾಗಿ ಇಟ್ಕೊಂಡು ಅವು ರಾಜ್ಯವನ್ನು ಅಥವಾ ರಾಷ್ಟ್ರವನ್ನು ಆಳೋದ್ರಿಂದ ಅವುಗಳ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಬಿಸ್ನೆಸ್ ಮಾಡೋರಿಗೆ ಗೊತ್ತಾಗಬೇಕಾಗತ್ತೆ. ಆವಾಗ ಅದನ್ನು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀವಿ. ಲೀಗಲ್ ಎನ್ವಿರಾನ್ಮೆಂಟ್ ಅಷ್ಟೇ ಕಾನೂನಾತ್ಮಕ ಬದಲಾವಣೆ ಆಗ್ತಾನೇ ಇರುತ್ತೆ. ಇಟ್ ಇನ್ಕ್ಲೂಡ್ಸ್ ವೇರಿಯಸ್ ಲೆಜಿಸ್ಲೇಷನ್ ಪಾಸ್ಡ್ ಬೈ ದಿ ಗೌರ್ಮೆಂಟ್. ಅನೇಕ ಕಾನೂನುಗಳನ್ನು, ಲೆಜಿಸ್ಲೇಷನ್ಸ್ಗಳನ್ನು ಪಾಸ್ ಬೈ ದಿ ಗೌರ್ಮೆಂಟ್ ಅಂತ ಹೇಳ್ತೀವಿ. ದ ಮ್ಯಾನೇಜ್ಮೆಂಟ್ of every enterprises have to be obey the law of the land. ದೇಶದ ನ್ಯಾಯವನ್ನು ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ನಾವು ನಮ್ಮ ದೇಶದ ಕಾನೂನನ್ನು ನಾವು ಕಂಪಲ್ಸರಿಯಾಗಿ ಒಬೇ ಮಾಡಬೇಕಾಗತ್ತೆ, ಅದನ್ನು ಸ್ವೀಕರಿಸಬೇಕಾಗತ್ತೆ ಅಂತ. ದ ನಾಲೆಡ್ಜ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ಮ್ಡ್ ಬೈ ದಿ ಗೌರ್ಮೆಂಟ್. ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಫಾರ್ಮ್ಡ್ ಮಾಡುತ್ತೆ ಅದನ್ನು ನಾವು ಗೊತ್ತಿರಬೇಕಾಗಿ. ಇಗ್ನೋರೆನ್ಸ್ ಆಫ್ ಲಾ ದೆರ್ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರೆ. ಓಕೆ, ignorance of law, there is no excuse. ಅಂದರೆ you have to be know about all the rules and regulations which are implemented by the government of India. ಸರ್ಕಾರದಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವೆಲ್ಲದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಎಸ್ಪೆಷಲಿ ಅದ್ರ ಗೊತ್ತಿಲ್ಲ ಅಂದರೂ ಕೆಲವೊಂದು ವಿಚಾರಗಳು ನೀನು ಯಾವ ಫೀಲ್ಡಲ್ಲಿ ಇದೆಯಾ ಅಷ್ಟೆಲ್ಲ
ಅದಾದರೂ ಗೊತ್ತಿರಬೇಕಾಗುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಕಂಪನೀಸ್ ಆ್ಯಕ್ಟ್ 2013, now they are changes. ಕಂಪನೀಸ್ ಆ್ಯಕ್ಟ್ ಮೊದಲು 1956 ಇತ್ತು ಕಂಪನೀಸ್ ಆ್ಯಕ್ಟು, ಅದನ್ನೆಲ್ಲ ತೆಗೆದು ಈಗ 2013 ಮಾಡಿದ್ದಾರೆ. ಫ್ಯಾಕ್ಟ್ರೀಸ್ ಆ್ಯಕ್ಟ್ ಇದು ಹಳೇದೇ ಇದೆ, 1948. ಈ ಆ್ಯಕ್ಟ್ಗಳ ಬಗ್ಗೆ ಗೊತ್ತಿರಬೇಕಾಗತ್ತೆ. ಟ್ರೇಡ್ ಯೂನಿಯನ್ ಆ್ಯಕ್ಟ್ 1928. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. It is regarding about the consumer. Industrial Dispute Act. This is also 1947. ಹೀಗೆಲ್ಲ ಇವೆಲ್ಲ ಆ್ಯಕ್ಟ್ಗಳಿದಾವಲ್ಲ, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಆಗಿರ್ಬೋದು, ಕಂಪನಿ ಆ್ಯಕ್ಟ್ ಆಗಿರ್ಬೋದು, ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಗಿರ್ಬೋದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಗಿರ್ಬೋದು, ಇವೆಲ್ಲ ಕಾನೂನು ಏನು ಗೌರ್ಮೆಂಟ್ ರಚನೆ ಮಾಡುತ್ತೆ ಅದನ್ನು ಒಬೇ ಮಾಡಬೇಕಾಗತ್ತೆ. ದಿಸ್ ಇಸ್ ವಾಟ್ ವಿ ಕ್ಯಾನ್ ಗೋಯಿಂಗ್ ಟು ಬಿ ಥಿಂಕ್. ಈಗ RBI ಮರ್ಜ್ ಮಾಡ್ತಾ ಇದೆ ಎಲ್ಲ ಕೋಆಪರೇಟಿವ್ ಸೊಸೈಟಿನ. ಎಲ್ಲ ಕೋಆಪರೇಟಿವ್ ಸೊಸೈಟಿ ಕಮ್ಸ್ ಅಂಡರ್ ದಿ RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ದೇ ಆರ್ ಗೋಯಿಂಗ್ ಟು ಬಿ ಮರ್ಜಿಂಗ್. ಓಕೆ, ಅವೆಲ್ಲ ಮರ್ಜ್ ಮಾಡ್ತಾರೆ, ಅಮಾಲ್ಗಮೇಷನ್ಸ್ ಮಾಡ್ತಿದ್ದಾರೆ. ಓಕೆ, ಸೊ ದಿಸ್ ಮರ್ಜಿಂಗ್ ಮಾಡ್ತಿದ್ದಾರೆ. ಓಕೆ, ಇದು ಒಂದು ಹೊಸ ಹೊಸ ಕಾನೂನುಗಳನ್ನು ಈ ಸರ್ಕಾರ ತರ್ತಾ ಇದೆ. ಅದಕ್ಕೆ ನಾವು ಒಬೇ ಮಾಡ್ಕೊಳ್ಳೇಬೇಕಾಗತ್ತೆ. ವಿ ಶುಡ್ ನಾಟ್ ಅವಾಯ್ಡ್ ಆಲ್ ದಿಸ್ ಥಿಂಗ್ಸ್ ಅಂತ ನಾವೇನು ಅವಾಯ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ. ದಿಸ್ ಆರ್ ಆಲ್ ಲೀಗಲ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಟೆಕ್ನಿಕಲ್ ಎನ್ವಿರಾನ್ಮೆಂಟ್, and social and economic environment, and importance of business. Yesterday we have discussed about the features and the meaning and all. This is enough, and remaining topic are going to be deleted for in your syllabus. ಇನ್ನು ಬೇರೆ ಇದಾವಲ್ಲ, ಲಿಬರಲೈಜೇಷನ್, ಗ್ಲೋಬಲೈಜೇಷನ್, ಇಂಪ್ಯಾಕ್ಟ್ ಆಫ್ ಎಕನಾಮಿಕ್ ಪಾಲಿಸಿ ಇನ್ ಅವರ್ ಇಂಡಿಯಾ, ಆ್ಯಂಡ್ ಅವೆಲ್ಲ ಇದಾವಲ್ಲ, ಅದು ದಟ್ ಈಸ್ ವಾಟ್ ಅದನ್ನು ಡಿಲೀಟೇಟ್ ಮಾಡಿದ್ದಾರೆ. ದ ರಿಮೈನಿಂಗ್ ಟಾಪಿಕ್ ವಿಲ್ ಗೋಯಿಂಗ್ ಟು ಬಿ ಕವರ್ಡ್ ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್. ದಿಸ್ right now this chapter will going to be completed, business environment, and later we will going to be discussed with other topics concerned with this.